ರಾಜಕೀಯವಾಗಿ ನಾನು ಅದಕ್ಕೆ ಇಲ್ಲಿ ಮಾತಾಡಬೇಕಾಗ್ತದೆ ಅಂತಲೇ ಬರಲಿಲ್ಲ. ಆರ್ ಅಶೋಕ್ ಅವರು ಮಾತಾಡುವಾಗ, ಕುಮಾರಸ್ವಾಮಿ ಅವರು ಮಾತಾಡುವಾಗ, ಯತ್ನಾಳ್ ಅವರು ಮಾತಾಡುವಾಗ ಬರಲೇ ಇಲ್ಲ. ನಾನು ಬಂದಿದ್ದೆ ಭಾಷಣ, ಬಜೆಟ್ ಭಾಷಣ ಯಾರು ಓದಿದವರು? ನೀವು ಎದ್ದೋದ್ರಿಲ್ಲ, ಅದರಿಂದ ಗೊತ್ತಾಗಿಲ್ಲ ನಿಮಗೆ. ಇಲ್ಲ ಹಾಗೇನಿಲ್ಲ, ನನಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ನಾರ್ಮಲಿ ನಾನು ಅಸೆಂಬ್ಲಿಗೂ ತಪ್ಪಿಸ್ಕೊಳ್ಳಲ್ಲ, ಕೌನ್ಸಿಲ್ಗೂ ತಪ್ಪಿಸ್ಕೊಳ್ಳಲ್ಲ, ಯಾವಾಗಲೂ ತಪ್ಪಿಸ್ಕೊಳ್ಳಲ್ಲ. ಈ ಸಾರಿ ಸ್ವಲ್ಪ ಆರೋಗ್ಯ ಅಷ್ಟೊಂದು ಕೋಆಪ್ರೇಟ್ ಮಾಡ್ತಾ ಇಲ್ಲ. ಸೊ ಎನಿವೆ, ನಿನ್ನೆ ಎಲ್ಲ ಗಂಟಲು ನೋವಾಗಿತ್ತು. ಈಗ ಮಾನ್ಯ ಅಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷದವರು ಇದ್ದಾರಲ್ಲ, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ. ಯಾವಲ್ಲ ನಿನ್ಗೇನು ಗೊತ್ತಿಲ್ಲ, ಕೂತ್ಕೊಳ್ಳಪ್ಪ ತಮ್ಮ. ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು. ಅದೇ ಯಾವಾಗಲೂ ನಮ್ಮ ಫ್ರೆಂಡೇ ಅವನು. ಇಲ್ಲ, ನಮ್ಮ ಫ್ರೆಂಡೇ, ಅದರಲ್ಲಿ ಏನು ಅನುಮಾನ ಇಲ್ಲ. ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಹೊಗಳ್ತಾ ಇರ್ತಾನೆ. ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರವಾಗಿ ಮಾತಾಡ್ಬೋದೇನೋ, ಮಾತಾಡದೇ ಇರ್ಬೋದು, ಗೊತ್ತಿಲ್ಲ. ಬಟ್ ವೈಯಕ್ತಿಕ ಸಿಕ್ಕಿದಾಗ ಉಭಯ ಕುಶಲೋಪರಿ ಎಲ್ಲ ಕೇಳಿ ನಾನು ಹೊಗಳ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.